ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಅಂಡ್ ಈ ವಿಡಿಯೋದಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಡಿಸ್ಕಸ್ ಮಾಡೋಣ. ಅಂಡ್ ದಿಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಏನಕ್ಕೆ ಅಂದರೆ ದಿಸ್ ಇಸ್ ಲೈಕ್ ಮೂರ್ತಿ ಚಿಕ್ಕದಾದು ಕೀರ್ತಿ ದೊಡ್ಡದು ಅಂತ ಹೇಳ್ತೀವಲ್ಲ, ಆ ರೀತಿ ಚಾಪ್ಟರು. ಇದೆಲ್ಲ 1 ಮಾರ್ಕರ್ಸು, 2 ಮಾರ್ಕರ್ಸು, 3 ಮಾರ್ಕರ್ಸ್. ಅಂಡ್ ಆಲ್ಸೋ ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಈವನ್ ಫಾರ್ ಅದರ್ ಚಾಪ್ಟರ್ಸ್. ಲೈಕ್ ನೀವು ಕ್ಯಾಲ್ಕುಲಸ್ ತೊಗೊಂಡು ಎಲ್ಲೇ ತೊಗೊಂಡ್ರು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಇನ್ಫ್ಯಾಕ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಸತಿ ಲಾಸ್ಟ್ ಇಂಟಿಗ್ರೇಟ್ ಮಾಡಿ ಯಾವುದೋ ಒಂದು ಏರಿಯಾ ಅಂಡರ್ ದ ಕರ್ವ್ಸಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಕೊಟ್ಬಿಟ್ಟು ಲಾಸ್ಟ್ ಟು ಫೈಂಡ್ ದ ಏರಿಯಾ. ಸೊ ಇಟ್ಸ್ ವೆರಿ ಈಸಿ. ನೀವು ಗ್ರಾಫ್ಸ್ನ ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಟ್ಸ್ ವೆರಿ ಈಸಿ ಮಕ್ಕಳೇ. ಸೊ ಡೋಂಟ್ ವರಿ, ಇನ್ ದಿಸ್ ವಿಡಿಯೋ, ಈ ವಿಡಿಯೋದಲ್ಲಿ ನಾನು ಸ್ಟಾರ್ಟಿಂಗಿಂದ ಹಿಡಿದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅಂದರೆ ಏನು ಪ್ರಾಪರ್ ಅರ್ಥ ಮಾಡಿಸಿ, ನಂತರ ಟಿಲ್ ಎಂಡ್ ಆಫ್ ದ ಫಾರ್ಮುಲಾಸ್ ಎಲ್ಲ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡೋಣ. ಒನ್ ಶಾರ್ಟಲ್ಲಿ ಕಂಪ್ಲೀಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಡಿಸ್ಕಸ್ ಮಾಡ್ತೀನಿ. ನಂತರ ಆಫ್ಟರ್ ದಿಸ್ ವಿಡಿಯೋ ಐ ಆಲ್ಸೋ ಅಪ್ಲೋಡ್ ವಿಡಿಯೋಸ್ ಆನ್ 1 ಮಾರ್ಕರ್ಸ್, 2 ಮಾರ್ಕರ್ಸ್, 3 ಮಾರ್ಕರ್ಸ್. ಯಾವತ್ತು ಎಕ್ಸಾಮ್ಸ್ ಕ್ವಶನ್ ಕೇಳ್ತಾ ಅಪ್ಲೋಡ್ ಮಾಡ್ತೀನಿ. ಡೋಂಟ್ ವರಿ. ಮೇನ್ ಇಂಪಾರ್ಟೆಂಟ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಮಕ್ಕಳು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ವೇಸ್ ರಿಮೆಂಬರ್ ಒನ್ ಥಿಂಗ್, ಒಂದು ನೆನ್ಪಿಟ್ಕೊಳ್ಳಿ. ನೀವು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು 10 ಕ್ವಶನ್ ಮಾಡುವಷ್ಟು ಕಾನ್ಫಿಡೆನ್ಸು, ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರೋ 100 ಕ್ವಶನ್ ಯಾವುದೋ ಒಂದು ಫಾರ್ಮುಲಾ ಮಗ್ಗಪ್ ಮಾಡಿಬಿಟ್ಟು ಫಿಕ್ಸ್ ಕ್ವಶನ್ ಅಂದ್ಬಿಟ್ಕೊಂಡು ಯಾವುದೋ ಒಂದು ಫಾರ್ಮುಲಾ ಮಗ್ಗಪ್ ಮಾಡಿ ಅದಾದ್ಮೇಲೆ 100 ಕ್ವಶನ್ ಮಾಡಿ ಅಷ್ಟೊಂದು ಕಾನ್ಫಿಡೆನ್ಸ್ ಬರೋದಿಲ್ಲ. ಸೊ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಈವನ್ ಇಫ್ ಯು ಡೂಯಿಂಗ್ ದ 10 ಕ್ವಶನ್, ದಟ್ ಇಸ್ ರಿಯಲಿ ಗುಡ್ ಬಿಕಾಸ್ ಯು ಗೆಟ್ ದಟ್ ಕಾನ್ಫಿಡೆನ್ಸ್. ಓಕೆ. ಆ್ಯಂಡ್ ಎನಿವೇರ್, ನಾವು ಕಮಿಂಗ್ ಟು ಡೈರೆಕ್ಟ್ಲಿ ಟು ದ ಚಾಪ್ಟರ್ ನಾವು. ಸೊ ಆ್ಯಂಡ್ ಆಲ್ಸೋ ಹಿಯರ್ ಈ ಚಾಪ್ಟರ್ ನಾನು ತುಂಬ ಜನ ಮಕ್ಕಳು ನೋಡಿದ್ದೀನಿ. ಒಂದು ಟೇಬಲ್, ತುಂಬ ಕ್ವಶನ್ಸ್, ಒಂದು ಟೇಬಲ್ ಬರುತ್ತೆ, ರೇಂಜು, ಡೊಮೈನ್ ಅಂತ. ತುಂಬ ಜನ ಸ್ಟೂಡೆಂಟ್ಸ್ ಆ ಟೇಬಲ್ನ ಮಗ್ಗಪ್ ಮಾಡ್ಕೊಂತಾರೆ, ಬೈಹಾಟ್ ಮಾಡ್ಕೊಂಡು ಎಕ್ಸಾಮ್ ಹೋದಾಗ ತುಂಬ ಮಿಸ್ಟೇಕ್ಸು. ರೇಂಜ್ಗೆ ಡೊಮೈನ್ ಬರೀತೀರಾ, ಡೊಮೈನ್ಗೆ ರೇಂಜ್ ಬರುತ್ತೆ. ಕೆಲವೊಂದ್ಸರಿ ಕ್ಲೋಸ್ ಬ್ರಾಕೆಟ್ ಇರುತ್ತೆ, ಕೆಲವೊಂದು ಓಪನ್ ಬ್ರಾಕೆಟ್ ಬರೀತೀರಾ. ಆ್ಯಂಡ್ ಕೆಲವೊಂದ್ಸರಿ -π/8 ಇರುತ್ತೆ, 0π/8 ಇರುತ್ತೆ, ಏನೇನೋ ಇರುತ್ತೆ. ಎಲ್ಲದನ್ನು ಮಿಸ್ಟೇಕ್ಸ್ ಮಾಡ್ತೀರಾ. ಐ ಹ್ಯಾವ್ ಸೀನ್ ಲಾಟ್ ಆಫ್ ಸ್ಟೂಡೆಂಟ್ಸ್ doing this. It's just because you are trying to mug up that entire table or some values. So I'll explain everything. So ಏನಕ್ಕೆ ಕ್ಲೋಸ್ ಬ್ರಾಕೆಟ್ ಬರುತ್ತೆ, ಏನಕ್ಕೆ ಫ್ಲವರ್ ಬ್ರಾಕೆಟ್ ಬರುತ್ತೆ, ಏನಕ್ಕೆ ರೇಂಜು, ಡೊಮೈನ್ ಎಲ್ಲದನ್ನು ಅರ್ಥ ಮಾಡ್ಕೊಂಡು ವಿತ್ ಗ್ರಾಫ್ಸ್ ಅರ್ಥ ಮಾಡ್ಕೊಂಡು ದಟ್ ಈಸ್ ದ ಬೆಸ್ಟ್ ವೇ ಟು ಅಂಡರ್ಸ್ಟ್ಯಾಂಡ್. ಓಕೆ, ಲೆಟ್ಸ್ ಡೈರೆಕ್ಟ್ಲಿ ಕಮ್ ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಸರ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಏನಂದರೆ ಇಟ್ಸ್ ವೆರಿ ಸಿಂಪಲ್. ಸೊ ಇನ್ವರ್ಸ್ ಆಫ್ ಎ ಟ್ರಿಗ್ನೋಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿ ಕೇಳ್ತಾ ಇರ್ತಾರೆ. ಸೊ ಇನ್ವರ್ಟಿಬಲ್ ಫಂಕ್ಷನ್ಸ್ ಅಂದರೆ ಇನ್ವರ್ಸ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೂಡ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅಂತ. ಬಟ್ ಆದರೆ ಏನು ಪ್ರಾಬ್ಲಮ್ ಇದೆ ಅಂಡರ್ಸ್ಟ್ಯಾಂಡ್ ನಾವು ಹಿಯರ್ ಇಸ್, let's imagine y is equal to sin 30 ಅಂತ ತಗೋಣ. ಓಕೆನಾ. ಫಾರ್ ಎಕ್ಸಾಂಪಲ್ sin 30 ವ್ಯಾಲ್ಯೂ ಒಂದು ಹಾಫ್ ಇರುತ್ತೆ. ಸೊ ಹಾಫ್ ಇಸ್ equal to sin 30ನ ಇಲ್ಲಿ ಬಂದಿದೆ sin 30 ಅಂತ ಬರುತ್ತೆ. ಸೊ ಜಸ್ಟ್ ಇಫ್ ಐ ಬ್ರಿಂಗ್ ದಿಸ್ sin this side, sin inverse of half. ಸೊ sin inverse of half ಬಂದ್ಬಿಟ್ಟು ನಿಮಗೆ 30 ಡಿಗ್ರೀಸ್ ಆಗುತ್ತೆ. ಬಟ್ ದೇರ್ ಇಸ್ ಅನ್ ಇಶ್ಯೂ ಹಿಯರ್. ಸೊ sin inverse of half 30 ಡಿಗ್ರಿ ಅಂತ ಹೇಳಿದ್ರೆ ಐ ಆಸ್ಕ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ sin inverse of half. ತುಂಬ ಜನ ಹೇಳ್ತಾರೆ 30 ಡಿಗ್ರೀಸ್ ಅಂತ. ಆದರೆ ದೇರ್ ಆರ್ ಸೋ ಮೆನಿ ವ್ಯಾಲ್ಯೂಸ್ ಫಾರ್ ಎ ಗಿವನ್ ಆನ್ಸರ್. sin inverse of half ಗೆ ತುಂಬ ಆನ್ಸರ್ಸ್ ಇದೆ. ಲೆಟ್ ಅಸ್ ಫೈಂಡ್ ವಾಟ್ ಆರ್ ದ ಆನ್ಸರ್ಸ್ ಯು ಹ್ಯಾವ್. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಫಸ್ಟ್ ಗ್ರಾಫ್. ಒಂದು ಗ್ರಾಫ್ ಬರೀತೀನಿ ನೋಡಿ ಇಲ್ಲಿ. ಸೊ ಈ ಗ್ರಾಫಲ್ಲಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಸೈನ್ ಗ್ರಾಫ್. ಸೊ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಗ್ರಾಫ್, ವೆರಿ ಇಂಪಾರ್ಟೆಂಟ್ ಗ್ರಾಫ್ ಗೆ ತುಂಬ ಕಡೆ ಯೂಸ್ ಮಾಡ್ತೀವಿ. ಇಫ್ ಯು ಸಿ ದ ಸೈನ್ ಗ್ರಾಫ್, ಸೊ ಲುಕ್ ಎಟ್ ದ ಗ್ರಾಫ್ ಹೌ ಇಟ್ಸ್ ಗೋಯಿಂಗ್ ಆನ್. ಸೊ ಗ್ರಾಫ್ ಇಮೇಲ್ ಹಿಂಗೆ ಬರುತ್ತೆ, ಮತ್ತೆ ಇದು ದಿಸ್ ಇಸ್ ಅ ಸೈನ್ ಗ್ರಾಫ್. ಸೊ ತುಂಬ ಕಡೆ ನೀವು ಫಿಸಿಕ್ಸಲ್ಲಾಗಲಿ, SHM ಮೋಷನ್ಸ್ ಆಗಿರಲಿ, ಆಲ್ಟರ್ನೇಟಿವ್ ಕರೆಂಟ್ಸ್ ಆಗಲಿ, ಎಲ್ಲ ಕಡೆ ಫಿಸಿಕ್ಸ್ನ ಯೂಸ್ ಮಾಡ್ತೀವಿ ಸೈನ್ ಗ್ರಾಫ್ನ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಹಾಫ್ ಬೇಕಲ್ಲ, sin 30 ಹಾಫ್ ಅಲ್ವಾ. ಸೊ ದ ವ್ಯಾಲ್ಯೂ ಆಲ್ವೇಸ್ ಫ್ಲಕ್ಚುಯೇಟ್. ಸೈನ್ ಗ್ರಾಫ್ ಫ್ಲಕ್ಚುಯೇಟ್ಸ್ -1 to +1 to -1. ಓಕೆ, ಹಾಫ್ ಅಂತ ತಗೊಂಡ್ರೆ ಅರ್ಧ ಅಲ್ವಾ. ಸೊ ಈ ಅರ್ಧನ ಇಫ್ ಐ ಜಸ್ಟ್ ಪ್ಲಾಟ್ ಇಟ್, ಫಾರ್ ಎಕ್ಸಾಂಪಲ್ ಇದನ್ನ ಪ್ಲಾಟ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಇಫ್ ಐ ಬ್ರಿಂಗ್ ದಿಸ್ ವ್ಯಾಲ್ಯೂ ಲೈಕ್ ದಿಸ್ ಹಾಫ್, ಯು ಕ್ಯಾನ್ ಸಿ ದೇರ್ ಸೋ ಮೆನಿ ವ್ಯಾಲ್ಯೂಸ್ ಫಾರ್ ಎ ಹಾಫ್. ಅಂದರೆ ಏನು, 30 ಡಿಗ್ರಿಗೆ ಒಂದು ಆನ್ಸರ್ ಇದೆ, ಐ ಥಿಂಕ್ 150 ಡಿಗ್ರೀಸ್. So pi minus 30, and again you have sin 30 degrees, again it's coming up thing 2pi plus 30, that is 390, 360. Again you have one more values, that is 3pi minus theta. So 3pi minus theta is 540 minus 10, that is 510 degrees. I'm using this how ASTC rule, right? So ASTC rule ತಗೊಂಡಾಗ ನಿಮಗೆ ಸೈನ್ ಬಂದು ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಆಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಯು ಶುಡ್ ನೋ. ಸ್ಪೆಷಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನೇ ಪ್ರಿಪೇರ್ ಆಗ್ತಾ ಇದ್ರೆ ರೂಲ್ ಗೊತ್ತಿರಲೇಬೇಕು ನಿಮಗೆ. ಇಟ್ಸ್ ಅ ಬೇಸಿಕ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಸೊ ಸೈನ್ ಬಂದುಬಿಟ್ಟು ಸೈನ್ ಪೈ ಮೈನಸ್ ಟಿ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಇರುತ್ತೆ, ಆ್ಯಂಡ್ ಸೈನ್ 2pi plus theta, ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಇರುತ್ತೆ. ಐಮ್ ಜಸ್ಟ್ ಪುಟಿಂಗ್ ದಿಸ್ ವ್ಯಾಲ್ಯೂ. ಸೊ ಪೈ ಅಂದರೆ 180 minus 30 degrees 150 degrees. ಸೊ ಅದು ಕೂಡ ಸೈನ್ 30ನೇ ಇರುತ್ತೆ. 2pi plus 10 ಅಂದರೆ 2pi plus 10 360 degrees. Or you can also say it's 3pi minus theta. So you can easily keep fluctuating. ಏನಕ್ಕೆ ಅಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅದು there is no ending for it. It keeps going everywhere. You can have infinite number of solutions. ಈಗ ಏನಾಯ್ತು, ಈಗ ನೋಡಿ ಅರ್ಥ ಮಾಡ್ಕೊಳ್ಳಿ. ಈಗ sin inverse of half is equal to 30 degree. ಒಂದು ವ್ಯಾಲ್ಯೂ ಇಲ್ಲ, we have so many values for this. 150 degrees, 390 degrees and 390 degrees, and it keeps on going like this. Okay, ಅಂದರೆ ಏನು, ಒಂದು ನೆನ್ಪಿಟ್ಕೊಳ್ಳಿ, ಮ್ಯಾಥಮೆಟಿಕ್ಸಲ್ಲಿ ಯಾವತ್ತೇ ಆಗಲಿ
ಒಬ್ಬರಿಗೆ ಒಂದು ಕ್ವಶನ್ಗೆ ಒಂದೇ ಆನ್ಸರ್ ಬರಬೇಕು. ನನಗದು ಆಗಲಿ, ನಿಮ್ಗದು ಆಗಿರಲಿ, ಈವನ್ ಇಫ್ ರಾಕಿ ಬಾಯ್ ಕಮ್ಸ್ ಆಲ್ಸೋ ಈ ಶುಡ್ ಆಲ್ಸೋ ಗೆಟ್ ಓನ್ಲಿ ಒನ್ ಆನ್ಸರ್. ಸೊ ಮ್ಯಾಥಮೆಟಿಕ್ಸ್ ಯಾವತ್ತೇ ಆಗಲಿ ಒಂದು ಇದಕ್ಕೆ, ಸೊ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಒಂದೇ ಸೊಲ್ಯೂಷನ್ ಬರಬೇಕು. ವಿ ಶುಡ್ ನಾಟ್ ಗೆಟ್ ಇನ್ಫೈನಿಟ್ಲಿ ನಂಬರ್ ಆಫ್, ನಮ್ಗೆ ಇನ್ಫೈನೈಟ್ ಬಂದರೆ ಒಬ್ಬೊಬ್ಬರು ಒಂದು ಆನ್ಸರ್ ಹೇಳ್ತೀರಾ. ಸೊ ದಟ್ ಈಸ್ ನಾಟ್ ಅಲೌಡ್ ಇನ್ ಮ್ಯಾಥಮೆಟಿಕ್ಸ್. ಸೊ ನಮ್ಗೆಲ್ಲರಿಗೂ ಒಂದೇ ಆನ್ಸರ್ ಬರಬೇಕು. ಅದರಿಂದ ಏನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಈಗ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಏನು ಮಾಡಬೇಕು, ಐ ನೀಡ್ ಟು ಗೆಟ್ ಒನ್ ಸಿಂಗಲ್ ಆನ್ಸರ್. ಸಿನ್ಸ್ sin inverse of x, ಅರ್ಥ ಮಾಡ್ಕೊಳ್ಳಿ, since sin inverse of x has infinitely many solutions are there, therefore it is not one to one. ನಿಮ್ಗೆ ಗೊತ್ತಿದೆಯಾ, since many solutions are there, therefore it is not invertible. In the previous chapter there is something called as a function. A inverse function exists only when it is one to one and on to. ಕೇಳಿದ್ರೆ ಅಲ್ವಾ, we have done one to one, and that's nothing but bijective function. In a simple words, for every input there should be only one output. So ಆದರೆ ಇಲ್ಲಿ for every input there is only many outputs are there. That's why this function is not invertible, but we will make it as invertible. ಎಂತಕ್ಕೆಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದಿಗೆ ಒಂದೇ ಔಟ್ಪುಟ್ ಬರಬೇಕು, ಎಲ್ಲರಿಗೂ ಒಂದೇ ಆನ್ಸರ್ ಬರಬೇಕು. ಸೊ ದೆನ್ ಐ ಮೇಕ್ ದಿಸ್ ಆಸ್ ನಾವು ಇನ್ವರ್ಟಿಬಲ್ ಫಂಕ್ಷನ್. ಹೌ, ಏನು ಮಾಡ್ತೀನಿ, ನಾನು ಹೇಳ್ತೀನಿ ಈಗ. ಸೊ ಯು ಕಾಂಟ್ ಕನ್ಸಿಡರ್ ವಾಟ್ ಎವರ್ ಯು ವಾಂಟ್, ವಿ ಕಾಲ್ ಸಮಥಿಂಗ್ ಕಾಲ್ಡ್ ಡೊಮೈನ್ ರೆಸ್ಟ್ರಿಕ್ಷನ್. ಅಂದರೆ ಏನು ಮಾಡ್ತೀನಿ, ನೀವು ಯಾವುದೋ ಇನ್ಪುಟ್ ಕೊಡಿಸ್ಬೇಕಾದ್ರೆ ಯು ಹ್ಯಾವ್ ಟು ಗಿವ್ ಇನ್ಪುಟ್ ಇನ್ ಸಚ್ ಎ ವೇ ದಟ್ there is always one unique output, and then now domain restrict ಮಾಡ್ತೀವಿ. So actual domain you can give whatever the values you want, but you going to restrict the domain in such a way that this function becomes invertible. Careful graph ಅರ್ಥ ಮಾಡ್ಕೊಳ್ಳಿ. ಸೊ ಈ ಗ್ರಾಫ್ ಅಲ್ಲಿ ನೀವು ಫಾರ್ ಎಕ್ಸಾಂಪಲ್ ಯೂನಿಕ್ ವ್ಯಾಲ್ಯೂಸ್, ಫಾರ್ ಎಕ್ಸಾಂಪಲ್ ಇದು y is equal to sin x ಗ್ರಾಫ್, ಇದು ಐ ವಿಲ್ ರೈಟ್ a graph for this also. So y is equal to sin x ಗ್ರಾಫ್ ಅಲ್ವಾ. So let me write a graph for inverse also. So inverse graph ಮಾಡಿದಾಗ ನೀವು, ಸೊ ಇಟ್ಸ್ ವೆರಿ ಸಿಂಪಲ್, ಸೇಮ್ ಗ್ರಾಫ್ನ ಉಲ್ಟಾ ಬರೀರಿ ಅಷ್ಟೇ, ಇನ್ನೇನಿಲ್ಲ. ಸೊ y is equal to ಅಂದರೆ, ಸೊ ದ ಗ್ರಾಫ್ ಸಮ್ ವಾಟ್ ಲೈಕ್ ದಿಸ್, ಈ ರೀತಿ ಹೋಗ್ತಾ ಇರುತ್ತೆ. ಆ್ಯಂಡ್ ದಿಸ್ ಗ್ರಾಫ್ ಗೋಯಿಂಗ್ ಲೈಕ್ ದಿಸ್. ಅಂದರೆ ಏನೀಗ ಫಾರ್ ಎಕ್ಸಾಂಪಲ್ ಅಗೇನ್ ದಿಸ್ ಇಸ್ ಫ್ಲಕ್ಚುಯೇಟಿಂಗ್ ಫ್ರಮ್ 1 to -1, ಆ್ಯಂಡ್ ದೆನ್ ದಿಸ್ ವ್ಯಾಲ್ಯೂ ಇಸ್ ವಾಟ್, π/2, and this value is pi, and this is 3π/2, and then this is -π/2, and then this is -pi, -3π/2. ಈ ರೀತಿ ಹೋಗ್ತಾ ಇರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ನಾನೀಗೇನು ಮಾಡ್ತೀನಿ, ಐ ವಿಲ್ ಮೇಕ್ ದಿಸ್ y is equal to sin inverse of x. ಈ ಫಂಕ್ಷನ್ನ ನಾನೇನು ಮಾಡ್ತೀನಿ, ಐ ವಿಲ್ ಮೇಕ್ ಇಟ್ ಆಸ್ ಇನ್ವರ್ಟಿಬಲ್ ಫಂಕ್ಷನ್ ಬೈ ರೆಸ್ಟ್ರಿಕ್ಟಿಂಗ್ ದ ಡೊಮೈನ್. ಅರ್ಥ ಮಾಡ್ತೀನಿ, ಎಲ್ಲಿಂದ ಎಲ್ಲಿಗೆ ಯೂನಿಕ್ ವ್ಯಾಲ್ಯೂಸ್ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇಫ್ ಐ ಸ್ಟಾರ್ಟ್ ನೋಡಿ, ಇಲ್ಲಿಂದ ಇಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಫ್ರಮ್ ಹಿಯರ್ ಟು ಹಿಯರ್, there are 2 points, half 30 half a 150 half a, so it is not unique. Suppose if I take the value from here to here, ನೋಡಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾನು ಒಂದು ವೇಳೆ ವ್ಯಾಲ್ಯೂನ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ವ್ಯಾಲ್ಯೂ ತೊಗೊಂಡ್ರೆ ನೋಡಿ, ಲುಕ್ ಎಟ್ ದಿಸ್ ಫಂಕ್ಷನ್, ಇಟ್ಸ್ ಅ ವೆರಿ ಯೂನಿಕ್. ಅಂದರೆ ಏನು, ಫಾರ್ ಎವ್ರಿ ಇನ್ಪುಟ್ ಯು ಗಿವ್ ಫ್ರಮ್ ಹಿಯರ್ ಟು ಹಿಯರ್ there is only one output. ಅದೇ ರೀತಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ನೋಡಿದಾಗ, ಸೊ ಇನ್ವರ್ಸ್ ಫಂಕ್ಷನ್ ನೋಡಿದಾಗ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಫಾರ್ ಎವ್ರಿ ಇನ್ಪುಟ್ ವಿ ಗಿವ್. ಸೊ ಎವ್ರಿ ಇನ್ಪುಟ್ ಫಾರ್ ಇನ್ವರ್ಸ್ ಫಂಕ್ಷನ್ಸ್ಗೆ ಬಂದು ಡೊಮೈನ್ ಅಂದರೆ ಏನು, ಇನ್ಪುಟ್. ಸೊ ಇನ್ಪುಟ್ ಯೂಶಲಿ -1 to 1 ಕೊಡ್ತೀವಿ. ಸೊ ಔಟ್ಪುಟ್ ಬಂದಿಗೆ -π/2 to π/2 ಬರ್ತದೆ. ಸೊ ಇನ್ ದಿಸ್ ರೀಜನ್ ಇಟ್ಸ್ ಆಲ್ವೇಸ್ 1 to 1 ಆಸ್ ವೆಲ್ as on to. ದಟ್ ಮೀನ್ಸ್ ಇಟ್ ಈಸ್ ಇನ್ವರ್ಟಿಬಲ್, ದೇರ್ ಫೋರ್ ಇನ್ವರ್ಸ್ ಎಕ್ಸಿಸ್ಟ್. ಅದರಿಂದಾನೇ ಒಂದು ಟೇಬಲ್ ಕೊಟ್ಟಿರ್ತಾರಲ್ಲ ನಿಮಗೆ, ಸೊ ಡೊಮೈನ್ ಮತ್ತು ರೇಂಜ್ ಅಂತ, ಅದನ್ನು ನೀವೆಲ್ಲ ಮೋಸ್ಟ್ ಆಫ್ ಒಂದು ಮಗ್ಗಪ್ ಮಾಡ್ತೀರಲ್ವಾ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಕಮಿಂಗ್. ಸೊ ಪ್ರತಿಯೊಂದು ಗ್ರಾಫ್ನ ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನೇನು ಮಾಡ್ತೀನಿ, y is equal to sin x ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಡೊಮೈನ್ ಬಂದು ನೀವು ಯು ಕಾಂಟ್ ಡು ವಾಟ್ ಎವರ್ ಯು ವಾಂಟ್, ಗಿವ್ ಓನ್ಲಿ ಗಿವ್, ಅಫ್ಕೋರ್ಸ್ ದಿಸ್ ವ್ಯಾಲ್ಯೂಸ್ ಯು ಕ್ಯಾನ್ ಗಿವ್ ಫ್ರಮ್ -1 to 1, ಬಟ್ ರೇಂಜ್ ಬಂದು ಏನಾಗುತ್ತೆ, ಈಗ -π/2 to π/2 ಇರುತ್ತೆ ಆ್ಯಕ್ಚುಲಿ. ಆಯಿತಾ, ಇದು ರೇಂಜ್. ಅಂದರೆ ಈ ವ್ಯಾಲ್ಯೂಸ್ ಯು ಕ್ಯಾನ್ ಗಿವ್ ಎನಿ ಇನ್ಪುಟ್ ಇನ್ ದಿಸ್, and then you get -π/2 π/2. ನನಗೆ ಡೊಮೈನ್ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದೀನಿ ಸಚ್ ದಟ್ ದ ರೇಂಜ್ ಇಸ್ ಆಲ್ವೇಸ್ 1 to 1 on to. ಈಗ ಸಿನ್ಸ್ ಐ ಗಿವ್ ಆಲ್ರೆಡಿ ರೇಂಜ್ ಫಾರ್ ಯು -π/2 to π/2. Now what is the value of y is equal to sin inverse of x in this range? The only one answer exists, that is 30 degrees. Even if you go and ask the Rocky boy also, so what is the Rocky boy, what is the answer for -π/2? What is the value for y is equal to sin inverse of x in the range of -π/2 to π/2? Then there's only one value exists, that is he can also give 30 degrees. Okay, so don't worry, I have not seen the movie KGF, so I'm very busy with your work now, and nimgu exam nadtide, make sure that you study. So exams are most important. You can watch the movie anytime you want. So and then, so this is how it is happening. So ಯಾರಿಗಾದ್ರೂ ಆಗಿರಲಿ ಮ್ಯಾಥಮೆಟಿಕ್ಸು ಒಂದೇ ಆನ್ಸರ್ ಬರಬೇಕು. ದಟ್ಸ್ ಅ ರೀಸನ್ ಮೈ ಡೊಮೈನ್ ಮತ್ತು ರೇಂಜ್. ಅರ್ಥ ಆಯ್ತಾ? ಈಗ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಯ್ತಾ? ಇದು ನಿಮ್ಗೆ ಅರ್ಥ ಆದರೆ ಈಗ ನೀವು ಕೇಳ್ಬೋದು, ಸರ್ ಏನು ಸರ್ -π/2 to π/2 ಅಷ್ಟೇನಾ, ಅದು ಕ್ಯಾನ್ ಐ ರೈಟ್? ಸೊ ನೀವು ಕೇಳ್ಬೋದು, ಸರ್ ಇಲ್ಲಿಂದ ಇಲ್ಲೂ ಕೂಡ ಯುನಿಕ್ ಇದೆಯಲ್ವಾ?
π/2 to 3/2 ಕೂಡ ಯೂನಿಕ್ ಅಲ್ವಾ? ಸೊ ಓಕೆ ಬರೀಬೇಕಾದ್ರೆ π/2 to 3π/2 ಕೂಡ ನೀವು ಬರೀಬಹುದು, ಬಿಕಾಸ್ ಇನ್ ದಟ್ ಆಲ್ಸೋ ಇನ್ ದಟ್ ರೇಂಜ್ ಆಲ್ಸೋ ಇಟ್ ಇಸ್ 1 to 1 on 2. ಇಲ್ಲ ಸರ್ ನಾನು -π/2 to -3π/2 ಬರೀ ಓಕೆ ಬರೀ ನೋ ಪ್ರಾಬ್ಲಮ್, -π/2 to -3π/2. ಆದರೆ ವೆನ್ ವಿ ಸೇ ಸಮಥಿಂಗ್ ಆಫ್ ಪ್ರಿನ್ಸಿಪಲ್ ವ್ಯಾಲ್ಯೂಸ್, ಆ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಅಂದ್ರೆ 0 to 2π ಇರಬೇಕು. ಏನು ಸಿ ಫರ್ಗೆಟ್ ಅಬೌಟ್ ಪ್ರಿನ್ಸಿಪಲ್ ವ್ಯಾಲ್ಯೂಸ್, ಆಲ್ ದೋಸ್ ಥಿಂಗ್ಸ್, ಬಿಗ್ ವರ್ಡ್ಸ್. ಸಿಂಪಲ್ ವರ್ಡ್ಸಲ್ಲಿ ಯಾವುದು ಸಿಂಪಲ್ ಆನ್ಸರ್ ನಿಮಗೆ -π/2 π/2 ಅಲ್ವಾ? ದಟ್ ಈಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಆ್ಯಕ್ಚುಲಿ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಸ್ ಇಟ್ ವೆರಿ ಕ್ಲಿಯರ್ ನಾವು? ಸೊ ಈ ರೀತಿ ನೀವು ಅರ್ಥ ಮಾಡ್ಕೊಂಡು ನೀವು ಬೇರೆ ವ್ಯಾಲ್ಯೂಸು ಬರೀಬಹುದು, ಬಟ್ ವಿ ಟೇಕ್ ದಿಸ್ ವ್ಯಾಲ್ಯೂ ಆಸ್ ಅ ಪ್ರಿನ್ಸಿಪಲ್ ವ್ಯಾಲ್ಯೂ. ಅಂಡರ್ಸ್ಟುಡ್ ರೈಟ್? ಈಗ ಇದು ನಿಮ್ಗೆ ಅರ್ಥ ಆದರೆ ಯೋಚನೆ ಮಾಡಿ. ಈಗ y is equal to cos inverse of x. So you don't have to think the graph y is equal to cos inverse of x. ಏನಾಗುತ್ತೆ y is equal to cos inverse of x ಅಲ್ಲಿ ಜಸ್ಟ್ ಶಿಫ್ಟ್ ಆಗುತ್ತೆ. ಸೊ ಕಾಸ್ ಗ್ರಾಫ್ ಸ್ವಲ್ಪ ಶಿಫ್ಟ್ ಆಗುತ್ತೆ. ಹಿಂಗೆ ಅಂದರೆ ಇಲ್ಲಿಂದ ಕಾಸ್ ಗ್ರಾಫ್ ಬಂದು ಸೈನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಕಾಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದೆ ಸಮಥಿಂಗ್ ಕಾಲ್ಡ್, ನಾನು ನಿಮ್ಗೆ ವೇವ್ ಆಪ್ಟಿಕ್ಸ್ ಟೀಚ್ ಮಾಡಬೇಕಾದ್ರೆ, ಈವನ್ ಆಲ್ಟರ್ನೇಟಿಂಗ್ ಕರೆಂಟ್ ಟೀಚ್ ಮಾಡಬೇಕಂದ್ರೆ ಐ ಟೋಲ್ಡ್ ದಿಸ್ ಸಮಥಿಂಗ್ ಕಾಲ್ಡ್ ಫೇಸ್ ಡಿಫರೆನ್ಸ್, path difference ಅಂತ. So yeah, that's the reason why ಮಕ್ಕಳೇ. So the difference between the cos and the sin, the phase difference is phase difference is 90 degrees, and the path difference is λ/4. I'm even revising you wave optics also in this case. Okay, so anyway, so ಅರ್ಥ ಮಾಡ್ಕೊಳ್ಳಿ ಬೇಸಿಕ್ ಆಗಿ. ಸೊ ಇಲ್ಲಿಂದ ಕಾಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಏನು ಅಂದರೆ ಕಾಸು ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಆಬ್ವಿಯಸ್ಲಿ 0 to π. ಫಾರ್ ಎಕ್ಸಾಂಪಲ್ ಇಫ್ ಐ ಡ್ರಾ ದ ಗ್ರಾಫ್ ಫಾರ್ ಕಾಸ್, ನೋಡಿ ಕಾಸ್ ಗ್ರಾಫ್ ಡ್ರಾ ಮಾಡೋಣ. ಈಗ ಕ್ರಾಸ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಹಿಂಗೆ ಹೋಗುತ್ತೆ ಗ್ರಾಫ್ ಅಂದರೆ 0 ಅಲ್ವಾ? ಸೊ ಇದು ಬಂದು π/2 cos 90 0 ಇರುತ್ತೆ, cos π -1 ಇರುತ್ತೆ. ಅಂದರೆ ಏನು ನೋಡಿ, ಕಾಸ್ ಗ್ರಾಫ್ ಬಂದು ಕಾಸ್, ಇಫ್ ಐ ಟೇಕ್ y is equal to cos inverse of x ಅಂತ ತಗೊಂಡ್ರೆ ಇದಕ್ಕೆ ಡೊಮೈನ್ ಏನಾಗುತ್ತೆ, ಆಬ್ವಿಯಸ್ಲಿ ದಿಸ್ ಫ್ಲಕ್ಚುಯೇಟ್ಸ್. ಸೊ ಡೊಮೈನ್ ಅಂದರೆ ಏನು? ಡೊಮೈನ್ ಅಂದರೆ ಇಟ್ ಫ್ಲಕ್ಚುಯೇಟ್ಸ್ ಫ್ರಮ್ -1 to 1, ಆ್ಯಂಡ್ ದ ರೇಂಜ್ ಬಂದ್ಬಿಟ್ಟು ಏನಾಗುತ್ತೆ ನಿಮಗೆ -π/2 to π/2 ಕೊಡುತ್ತೆ. ಸಾರಿ, 0 to π. Including those points, understand, I put a closed bracket, including at those points also it is defined. So -1 define ಆಗಿದೆ, 1 define ಆಗಿದೆ, including those point you can say clear. ಅರ್ಥ ಆಯ್ತಲ್ವಾ ಕ್ಲಿಯರ್ ಆಗಿ? ಈಗ ನೋಡಿ, y is equal to cos inverse ಬಂದು ಈ ರೀತಿ, y is equal to sin inverse ಬಂದು ಡೊಮೈನ್ ಮತ್ತು ರೇಂಜ್ ಈ ರೀತಿ. ಅರ್ಥ ಆಯ್ತಾ? ಇಟ್ಸ್ ವೆರಿ ಸಿಂಪಲ್. ಈ ರೀತಿ ಅರ್ಥ ಮಾಡಿಕೊಂಡು ನೀವು ಗ್ರಾಫ್ ನೆನ್ಪಿಟ್ಕೊಂಡ್ರೆ ಐ ಆಮ್ ವೆರಿ ಮಚ್ ಶೂರ್ ಯು ವಿಲ್ ನೆವರ್ ಫರ್ಗೆಟ್. Let us think about some more graphs, because these are easy graphs. So I'll take some more, like I'll explain even secant and tan. Nanತರ we'll write a table. I'll tell you how to remember the table. So table ಅಲ್ಲಿ 2 ವ್ಯಾಲ್ಯೂ ನೆನ್ಪಿಟ್ರೆ ಸಾಕು, you can remember even other values very easily. ಆ ರೇಂಜ್ ಮತ್ತು ಡೊಮೈನ್, so that you should never ever get again confused in your lifetime. Okay, so let me erase these things now. ಈಗ so now erasing these things, so let us take now next ಬಂದು let's take tan ತಗೋಣ. So I like tan. So tan is called dancing graph. Okay, so this is, look at that tan graph ನೆನ್ಪಿಟ್ಕೊಳ್ಳಿ. So y is equal to tan x. If I see y is equal to tan x, if I see the graph now, so ನೀವು ಗ್ರಾಫ್ ನೋಡಿದ್ರೆ ಸೊ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಗ್ರಾಫ್ ಇದು. ಸೊ ಐ ಮೀನ್ so flexible, it's very flexible, and the body of tan x ಇದೆಯಲ್ವಾ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ. You can say, I'll show you how much flexible it is now. So 0, so tan 0 ಬಂದ್ರು 0ನೇ, tan 90 ಬಂದು sin 90 by cos 90, sin 90 is 1, cos 90 is 0, anything which is not defined. Therefore at 90 degrees, so the tan will attain positive value, ಅಂದರೆ ಇನ್ಫಿನಿಟಿ ಹೋಗುತ್ತೆ. ಸೊ ಈ ರೀತಿ ಗ್ರಾಫು, ಇಟ್ ಹ್ಯಾಸ್ ಟು ಪಾಸ್ ಟು 0. ನೋಡಿ ಈ ರೀತಿ ಗ್ರಾಫ್, look at this graph like this. Okay, and ಅದೇ ರೀತಿ if you take 0, π/2 -π/2 ಇರುತ್ತೆ, you can have it here pi and -π -3π/2. like ಅದೇ ರೀತಿ ಇಲ್ಲಿ ಬಂದು ನಿಮಗೆ pi ಇರುತ್ತೆ -3π/2, 3π/2, it keeps going like that. So you can see clearly the graph, tan graph, it's dancing. ನೋಡಿ ಯಾವ್ದು ಡ್ಯಾನ್ಸ್ ಮಾಡಿ, ಓಕೆ, the body of the tan is so flexible. ಸೊ ಈ ರೀತಿ ಇಲ್ಲಿ this is a leg, this is a head, so it is just flux. So it is like, you remember, like a dancing graph. Anyway, the graph will be going like this. ನೋಡಿ ಈ ರೀತಿ ಆಯ್ತಾ? ಸೊ ಇದು ಟ್ಯಾನ್ ಗ್ರಾಫ್. ಅದೇ ರೀತಿ ಇನ್ವರ್ಸ್ ತೊಗೊಂಡ್ರೆ ನೀವು ಆಬ್ವಿಯಸ್ಲಿ ನೀವು ಇನ್ವರ್ಟ್ ಮಾಡಿ ಅಷ್ಟೇ. ಸೊ ಇನ್ವರ್ಸ್ ತೊಗೊಂಡ್ರೆ ಜಸ್ಟ್ ಸೇಮ್, ಐ ಜಸ್ಟ್ ರೈಟ್ 2 points, ದಟ್ಸ್ ಎನಫ್ ಫಾರ್ ಅಸ್. ಸೊ ಇನ್ವರ್ಸ್ ಬಂದು ಈ ರೀತಿ ಇರುತ್ತೆ. ಇನ್ವರ್ಸ್ ಬಂದು ಸೊ ಇಟ್ ಗೋಸ್ ಲೈಕ್ ದಿಸ್ ಆ್ಯಂಡ್ ಕಮ್ಸ್ ಲೈಕ್ ದಿಸ್ ಅಲ್ವಾ? ಸೊ ಈಗ y is equal to tan x ಗ್ರಾಫು. ಸೊ ಅಂಡರ್ಸ್ಟ್ಯಾಂಡ್ ನಾವು ರೇಂಜ್ ನೀವೇ ಅರ್ಥ ಮಾಡ್ಕೊಳ್ಳಿ. ನಾವು ಸಿ ವೇರ್ ದ ಫಂಕ್ಷನ್, ಟ್ಯಾನ್ ಫಂಕ್ಷನ್ಸ್ ಆಬ್ವಿಯಸ್ಲಿ, ಸೊ ನೀವು -π/2 π/2 ತೊಗೊಂಡ್ರೆ ಇಟ್ಸ್ ವೆರಿ ಯೂನಿಕ್, ನೋ ರಿಪಿಟೇಷನ್ ಎವ್ರಿವೇರ್. 0 to -π/2 ನೆಗೆಟಿವ್ ಬರ್ತಾ ಇದೆ, 0 to π/2 ಪಾಸಿಟಿವ್ ಬರ್ತದೆ. ಸೊ ಇಟ್ಸ್ ವೆರಿ ಯೂನಿಕ್
from minus pi by 2 pi by 2, but it is not defined at minus pi by 2 pi by 2. ಯಾಕಂದ್ರೆ minus pi by 2 pi by 2 ಅದು ಇನ್ಫಿನಿಟಿ ಹೋಗ್ತಾ ಇದೆ. ಈಗ ಅರ್ಥ ಮಾಡ್ಕೊಳ್ಳಿ, ವಾಟ್ ಈಸ್ ಡೊಮೈನ್ ನಾವು ಫಾರ್ ದ y is equal to tan inverse of x. Domain ಬಂದು what are input value you can give any input, it's going to infinity. You can give any input, that means what, look at here, plus r minus r, ಯಾವುದೇ ವ್ಯಾಲ್ಯೂ ಕೊಡಬಹುದು ನೀವು. ಸೊ ಬೇಸಿಕಲಿ ಡೊಮೈನ್ ಬಂದು r range, you can have any real numbers. and then range ಬಂದು ನಿಮಗೆ, ಸೊ ರೇಂಜ್ ಎಲ್ಲಿಂದ ಬರ್ತದೆ, ಸೊ ರೇಂಜ್ ಇಸ್ ಕಮಿಂಗ್ ಫ್ರಮ್ pi by 2 minus pi by 2 to pi by 2 ಅಲ್ವಾ. ಸೊ ಅಂದ್ರೆ ಏನು, ಮೈನಸ್ pi by 2 to pi by 2. ಆದರೆ ಇದರಲ್ಲಿ ಆ ಪಾಯಿಂಟ್ಸ್, ಕಾರ್ನರ್ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿಲ್ಲ. ಏನಕ್ಕೆ ಅಂದರೆ ಕಾರ್ನರ್ ಪಾಯಿಂಟ್ಸಲ್ಲಿ ಒಂದು ನಿಮಿಷ, ಸೊ ಕಾರ್ನರ್ ಪಾಯಿಂಟ್ಸಲ್ಲಿ ಇಟ್ ಇಸ್ ನಾಟ್ ಡಿಫೈನ್ಡ್ ಬಿಕಾಸ್ ಇಟ್ಸ್ ಅಟೈನಿಂಗ್ ಇನ್ಫಿನಿಟಿ ಅಟ್ ಬೋತ್ ದ ಪಾಯಿಂಟ್. ಅರ್ಥ ಆಯ್ತಲ್ವಾ. ಸೊ ನಾವು once you understood this, let's understand next graph. ಸೊ ಇನ್ನೊಂದು ಗ್ರಾಫ್ ಹೇಳ್ಬಿಟ್ಟು I'll write the table, don't worry. ಸೊ ಟೇಬಲ್ ಆದಮೇಲೆ ನಂತರ we'll discuss all the properties, everything, and try to quickly finish it. But once you understood this, let's go for one more graph, that is secant inverse of x. ಓಕೆ, ನಾನು ಏನಕ್ಕೆ ಗ್ರಾಫ್ಸ್ ಬಗ್ಗೆ ಇಷ್ಟೊಂದು ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಗ್ರಾಫ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನೀವು ಅನ್ಕೊಂತೀರಾ, ಸೊ ದೇರ್ ಆರ್ ಲಾಟ್ ಆಫ್ ಕ್ವೆಶನ್ಸ್ ಇನ್ ಮೇನ್ಸ್, JEE ಮೇನ್ಸ್ ಆಗಿರಲಿ, KCET ಎಲ್ಲ ಕೇಳಿದರೆ ದೇ ಆಸ್ ಮೆನಿ ಟೈಮ್ಸ್ ಟು ಫೈಂಡ್ ದ ಏರಿಯಾ ಅಂಡರ್ ದ ಗ್ರಾಫ್. ದೇ ಗಿವ್ ಇನ್ವರ್ಸ್ ಟ್ರಿಗೋನೋಮೆಟ್ರಿ. ನಿಮಗೆ ಗ್ರಾಫ್ಸ್ ಅರ್ಥ ಆಗಿದ್ರೆ ಯು ಕ್ಯಾನ್ ಜಸ್ಟ್ ಟೆಲ್ ದ ಆನ್ಸರ್ ಕ್ವಿಕ್ಲಿ, can tell answer very quickly. So that is the reason why I always tell graphs to understand. Okay, and ನಂತರ second point ಬಂದು, let's take one more function, y is equal to, let's take secant inverse of x. So ಅರ್ಥ ಮಾಡ್ಕೊಳ್ಳಿ, ಮತ್ತೆ I'll directly write the inverse function for this. So coming to inverse function here is, so let's draw the inverse function. Okay, now so secant inverse of x ಅಂದರೆ secant ಅಂದ್ರೆ 1 by cos ಇರುತ್ತೆ. ಸೊ 1 by cos ಅಂತ ಇರುತ್ತೆ. ಸೊ ಬೇಸಿಕಲಿ ಇಟ್ಸ್ ಡಿಫೈನ್ಡ್ ಅಟ್ so if you draw the graph for this, cos 0 ಬಂದು, so cos 0 ಬಂದು, cos can take the values from -1 to 1 ಅಂದರೆ 1 by ಅಲ್ವಾ. ಸೊ secant cannot take the values from -1 to 1. For example, ನೋಡಿ ಅರ್ಥ ಮಾಡ್ಕೊಳ್ಳಿ, if you just take the value of 1 and then -1, so ಇದು secant graph ಬಂದು ಈ ರೀತಿ ಇರುತ್ತೆ. If I draw the lines for this graph, lines draw ಮಾಡಾಗಿರ್ತಿ. Okay, so if you see the graph, it is like this. This is a graph of secant. ಅದೇ ರೀತಿ, so ಇನ್ನೂ ಒಂದು ಇನ್ಬೇಕು ನಾನು ಇಲ್ಲಿ, see the graph. So this is 0, pi by 2, pi ಅಲ್ಲಿ ಡಿಫೈನ್ ಆಗಿರುತ್ತೆ, ನಂತರ -3 pi by 2. So if you see the graph of this, it is like this. Again -1. So -1 ಎಲ್ಲಿದೆ, this is like this. This is secant graph. Actually you can clearly see this again. So where is the function of 1 to 1? So if you take any value from 0 to pi by 2, so you can see clearly 0 to pi by, you can't take from minus pi by 2 to pi by 2. So you can see there are so many points, it's repeating again and again. So you can take clearly the values from where to where. So look at this answer now. 0 to pi, ನೋಡಿ ಈ ವ್ಯಾಲ್ಯೂ ಇದು ತಗೊಳ್ಳಿ, ನಂತರ ಇದನ್ನು ತಗೊಳ್ಳಿ, ನೋಡಿ this is very unique. So ಅಂದ್ರೆ ಏನು, for every value which is more than 1, you always have some some positive value. For every value -1 ಈ ಸೈಡ್ ಹೋದ್ರೆ there is some negative values are there. ಅಂದ್ರೆ ಏನು, this graph is very unique. It's again very unique from 0 to pi. 0 to pi ಅಂತಲ್ಲ, you can take even from pi to 2 pi, or you can take from 0 to -pi ಕೂಡ ತಗೊಂಡು actually. But we are taking always principal branch. Okay, really 0 to pi tone is a very unique, but the problem is it's not defined at pi by 2. At pi by 2 it's not defined because sin pi by 2, secant pi by 2 ಏನಾಗುತ್ತೆ, 1 by cos pi by 2 ಬರುತ್ತೆ. cos pi by 2 ಬಂದಾಗ cos 90 0 ಬರುತ್ತೆ. 1 by 0 is infinity. ಅಂದರೆ ಏನು, ಈ ಗ್ರಾಫಲ್ಲಿ ನೋಡಿ ನೀವು ಡೊಮೈನ್ ಏನು ಮಾಡ್ಬೋದು ಆ್ಯಕ್ಚುಲಿ, ಸೆಕೆಂಡ್ಗೆ ಯು ಕ್ಯಾನ್ ಆಲ್ಸೋ ಗಿವ್ ಎನಿ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್, ಎನಿ ಕೊಡ್ಬೋದು, ಆದರೆ -1 ಮತ್ತು 1 ಆ ಸೆಂಟ್ರಲ್ ವ್ಯಾಲ್ಯೂ ಕೊಡೋಕ್ಕಾಗೋದಿಲ್ಲ. ಸೊ ಯು ಕ್ಯಾನ್ ಗಿವ್ ಎನಿ ವ್ಯಾಲ್ಯೂ. ನಾವು ಲೆಟ್ ಮಿ ಟೇಕ್ ದಿಸ್ ವ್ಯಾಲ್ಯೂಸ್ ನಾವು, ಫಾರ್ ಎಕ್ಸಾಂಪಲ್ ಅಂದರೆ ಯಾವುದೇ ರೇಂಜ್ ಕೊಡ್ಬೋದು, ನಾವು ರಿಯಲ್ ನಂಬರ್ ಕೊಡ್ಬೋದು, ಬಟ್ ಎಕ್ಸೆಪ್ಟ್ -1 to 1. ಸೊ ದಿಸ್ ಇಸ್ ಅನ್ ಓಪನ್ ಬ್ರಾಕೆಟ್ because that function is defined. So whatever the function of taking is, that function is defined at -1 as well as at 1. Therefore it's not, that's the reason why r includes, ಅಂದ್ರೆ ಏನು, ಈ r ಅಲ್ಲಿ -1 1 ಎರಡು ಇನ್ಕ್ಲೂಡ್ ಆಗಿದೆ. ಸೊ ಎವ್ರಿಥಿಂಗ್ ದಟ್ ಇಸ್ ಇನ್ ಬಿಟ್ವೀನ್, ಸೊ r, ಸೊ ಇದೇನು r minus, you have to remove everything that is in between -1 and 1, not -1 and 1. That's the reason why we write like open bracket. And then so ನಂತರ if this is then what is the range for this now? So range ಬಂದ್ಬಿಟ್ಟು ನಿಮಗೆ, ಸೊ ಯೋಚನೆ ಮಾಡಿ actually what is the range can come. 0 to pi can come the range. So is it defined 0 to pi? Yes, it is defined 0 to pi.
ಬಟ್ ಯು ಕಾಂಟ್ ಗೆಟ್ ದ ವ್ಯಾಲ್ಯೂ -π/2. ಸೊ ಅಂದರೆ ಆ π/2 ಡಿಫೈನ್ ಆಗಿಲ್ಲ. ಅರ್ಥ ಆಯ್ತಲ್ವಾ ಕ್ಲಿಯರ್ ಆಗಿ? ಸೊ ಈ ರೀತಿ ಗ್ರಾಫ್ಸ್ನ ನೀವು ಅರ್ಥ ಮಾಡ್ಕೊಬೇಕು. ಸಿಮಿಲರ್ಲಿ ಸೊ ಟ್ಯಾನ್ ಮತ್ತು ಸೆಕೆಂಡ್ ಜಸ್ಟ್ ಯು ಟು ಶಿಫ್ಟ್ ದ ಕಾಟ್ಗೆ ಯು ಶಿಫ್ಟ್ ದ ವ್ಯಾಲ್ಯೂ ಲಿಟಲ್ ಬಿಟ್ ಆ್ಯಂಡ್ ಅಗೇನ್ ಕೊಸೆಕೆಂಡ್ ಆಫ್ ದ ಜಸ್ಟ್ ಶಿಫ್ಟ್ ದ ವ್ಯಾಲ್ಯೂ ಲಿಟಲ್ ಬಿಟ್. ಸೊ ಡೋಂಟ್ ವರಿ. ಸೊ ಅದನ್ನು ಗ್ರಾಫ್ಸ್ ನೀವೇ ಮಾಡಿ. ಅಲ್ಲಿ ಡೈರೆಕ್ಟ್ಲಿ ಗೋ ಟೇಬಲ್ ನಾವು I'll write the table first for example. ಅರ್ಥ ಆಯ್ತಲ್ವಾ ಕ್ಲಿಯರ್ ಆಗಿದ್ದು? ಸೊ ಟೇಬಲ್ ಬರೋಣ ಈಗ. ದಿಸ್ ಟೇಬಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ಆಗಲಿ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆಗಿರಲಿ, ತುಂಬ ಇಂಪಾರ್ಟೆಂಟು. ಸೊ ಕಮಿಂಗ್ ಟು ದಿಸ್, ಯು ಶುಡ್ ಬಿ ಏಬಲ್ ಟು ರೈಟ್ ದಿಸ್ ಟೇಬಲ್. ಡೊಮೈನ್ ಮತ್ತು ರೇಂಜ್. ಡೊಮೈನ್ ಅಂದರೆ ಏನು? ಸೆಟ್ ಆಫ್ ಆಲ್ ದ ಇನ್ಪುಟ್ ವ್ಯಾಲ್ಯೂಸ್. ಸೊ ಲೆಟ್ಸ್ ಟೇಕ್ ದ ಫಂಕ್ಷನ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ತಗೋಣ. ಸೊ ಅದರದ್ದು ಏನಾಗುತ್ತೆ ವ್ಯಾಲ್ಯೂಸ್ ಬಂದು, ಸೊ ಯು ಹ್ಯಾವ್ ದ ವ್ಯಾಲ್ಯೂ ಆಲ್ರೆಡಿ ವಿ ಡಿಸ್ಕಸ್ ನಾವು. ಇಟ್ ಆಲ್ವೇಸ್ ಫ್ಲಕ್ಚುಯೇಟ್ ಫ್ರಮ್ -1 to 1 ಆ್ಯಂಡ್ ದ ವ್ಯಾಲ್ಯೂ ಕ್ಯಾನ್ ಕಮ್ ಔಟ್ ಇಸ್ -π/2 to π/2. ತುಂಬ ಈಸಿ ಅಲ್ವಾ ಇದು? ನಂತರ ಅದೇ ರೀತಿ ಕಾಸ್ ಅಂತ ಹೇಳಿದ್ರೆ ಏನಾಗುತ್ತೆ, ಇದರದ್ದು ವ್ಯಾಲ್ಯೂ ಅಷ್ಟೇ, ಇಟ್ ಫ್ಲಕ್ಚುಯೇಟ್ಸ್ ಫ್ರಮ್ -1 to 1. ಆದರೆ ಕಾಸ್ ಸ್ವಲ್ಪ ಶಿಫ್ಟ್ ಆಗಿರುತ್ತೆ ಮೇಲಕ್ಕೆ. ಸೊ 0 to π/2 ಶಿಫ್ಟ್ ಆಗಿರುತ್ತೆ. ಸೊ ದ ವ್ಯಾಲ್ಯೂ ಇಸ್ 0 to π. ಅದೇ ರೀತಿ ನಂತರ ನಾನು ವಿ ಡಿಸ್ಕಸ್ ಅಬೌಟ್ ಟ್ಯಾನ್ ಅಲ್ವಾ. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ತಗೊಂಡಾಗ ದ ವ್ಯಾಲ್ಯೂ ಎನಿ ರಿಯಲ್ ನಂಬರ್ ವ್ಯಾಲ್ಯೂ, ಬಿಕಾಸ್ ಯು ರಿಮೆಂಬರ್ ದ ಗ್ರಾಫ್ನ ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇಲ್ಲಿ ಬಂದು -π/2 ಮತ್ತು π/2 ಅಲ್ಲಿ ಡಿಫೈನ್ ಆಗಿರೋದಿಲ್ಲ, ಬಿಕಾಸ್ ಇನ್ಫಿನಿಟಿ ಇರುತ್ತೆ. ಅದರಿಂದ ಎವ್ರಿಥಿಂಗ್ ದಟ್ ಇನ್ಕ್ಲೂಡ್ಸ್ ಎಕ್ಸ್ಕ್ಲೂಡಿಂಗ್ ಅಟ್ ದ ಪಾಯಿಂಟ್ಸ್ π/2 ಆ್ಯಂಡ್ -π/2. ಅರ್ಥ ಆಯ್ತಲ್ವಾ? ಅಂದರೆ ಅಟ್ π/2 ಅಟ್ -π/2 ಇಟ್ ಇಸ್ ನಾಟ್ ಡಿಫೈನ್. ಸೈನ್ ಆಯಿತು, ಕಾಸ್ ಆಯ್ತು, ಟ್ಯಾನ್ ಆಯಿತು. ನಂತರ ಸೆಕೆಂಡ್ ತೊಗೋಣ, ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಆರ್ ಮೈನಸ್ ಆಫ್ -1 to 1. ಸೊ ಇಟ್ಸ್ ನಾಟ್ ಜಸ್ಟ್ ನಾವು ಎಕ್ಸ್ಪ್ಲೈನ್ ದಟ್. ಅಗೇನ್ ಏನಾಗುತ್ತೆ ಇಲ್ಲಿ, ಸೆಕೆಂಡ್ ಬಂದು ಬೇಸಿಕಲಿ 0 to π ಇರುತ್ತೆ, ಬಟ್ ಇಟ್ಸ್ ನಾಟ್ ಡಿಫೈನ್ಡ್ ಅಟ್ π/2. ಅರ್ಥ ಆಯ್ತಾ? ನಂತರ ಸೈನ್ ಕಾಸ್ ಟ್ಯಾನ್ ಸೆಕೆಂಡ್ ಆಯಿತು. ನಂತರ ಜಸ್ಟ್ ಡೂ ಅದರ್ ಥಿಂಗ್ಸ್ ಬೈ ಯುವರ್ ಸೆಲ್ಫ್. ಕೊಸಿಕೆಂಟ್ ಬಂದರೆ ಸಿಮಿಲರ್ ಆಗಿರುತ್ತೆ. ಸೊ ದಟ್ಸ್ ಆಲ್ಸೋ ಆರ್ -1 to 1 ಆ್ಯಂಡ್ ದೆನ್ ಸೇಮ್ ಐ ಟೆಲ್ ಯು ವೆಯ್ಟ್ -1 to 1. ಆ್ಯಂಡ್ ಇಲ್ಲಿ ಬಂದು ಸಿನ್ಸ್ ಸ್ವಲ್ಪ ಶಿಫ್ಟ್ ಆಗಿರೋದ್ರಿಂದ ಇಟ್ ವಿಲ್ ಬಿ ಲೈಕ್ ಫಾರ್ ಎಕ್ಸಾಂಪಲ್ -π/2 to π/2, ಬಟ್ ಇಟ್ಸ್ ನಾಟ್ ಡಿಫೈನ್ ಅಟ್ 0. ಏನಾಗುತ್ತೆ ಕೊಸಿಕೆಂಟ್ 1/sin ಆಗುತ್ತೆ. sin 0 ಬಂದು 0, 1/0 ಇಸ್ ಇನ್ಫಿನಿಟಿ ಅಲ್ವಾ. ಸೊ ಇಸ್ ನಾಟ್ ಡಿಫೈನ್ ಅಟ್ 0, ಅದರಿಂದ 0 ತೆಗಿಬೇಕು. ನಂತರ ಆಯಿತಾ, ವಾಟ್ ಎಲ್ಸ್ ನೆಕ್ಸ್ಟ್ ವಿ ಹ್ಯಾವ್ 5. ಓಕೆ, ಕಾಟ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಇದು ಬಂದು ಅಗೇನ್ ವಿ ಹ್ಯಾವ್ ಆರ್. ಸೊ ಯು ಹ್ಯಾವ್ ಎವ್ರಿಥಿಂಗ್ ಆರ್. ಸೊ ಶಿಫ್ಟ್ ಆಗಿರುತ್ತೆ. ಸೊ ಇಟ್ ಇಸ್ -π/2 π/2. ದಟ್ ವಿಲ್ ಬಿ at 0 to π, ಬಿಕಾಸ್ 0 to π ಇಟ್ ಅಟೈನ್ -ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ. ಅಂದರೆ ಏನಿಲ್ಲ, ಟ್ಯಾನ್ ಗ್ರಾಫ್ ಏನಿದೆ ಆ ಗ್ರಾಫ್ನ ಸ್ವಲ್ಪ π/2 ಶಿಫ್ಟ್ ಮಾಡಿ ಸೈಡ್. ದಟ್ಸ್ ಆಲ್. ಯು ಸಿ ದ ಗ್ರಾಫ್ಸ್ ಫ್ರಮ್ ದ NCERT, ಯು ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ಓಕೆ, ಸೊ ಈ ರೀತಿ ಅರ್ಥ ಮಾಡ್ಕೊಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಸೊ ನೆನ್ಪಿಟ್ಕೊಳ್ಳಿ, ಸೊ ಸೈನ್ ಮತ್ತು ಕಾಸ್ ಮಾತ್ರ ನಿಮ್ಗೆ -1 to 1 ಬರುತ್ತೆ, ಬೇರೆ ಎಲ್ಲದಕ್ಕೂ ರಿಯಲ್ ನಂಬರ್ಸ್ ಬರುತ್ತೆ ಆರ್ ಅಂತ. ಸೊ ಅಂಡ್ ಸೆಕೆಂಡ್ ನೋಡಿ, ಸೆಕೆಂಡ್ ಬಂದು ಯಾವುದು ರೆಸಿಪ್ರೋಕಲ್ ಸೆಕೆಂಡ್ ಬಂದು ಕಾಸ್ದು. ಸೊ ಎಕ್ಸೆಪ್ಟ್ ಎಟ್ -1 to 1. ಸೊ ರಿಮೂವ್ -1 to 1 ಫ್ರಮ್ ದ ರಿಯಲ್ ನಂಬರ್. ಆ್ಯಂಡ್ ಇಲ್ಲೇನು 0 to π, ಇಲ್ಲಿ 0 to π ಇರುತ್ತೆ. ಸಿನ್ಸ್ ಇಟ್ಸ್ ರೆಸಿಪ್ರೋಕಲ್, ಇಟ್ಸ್ ನಾಟ್ ಡಿಫೈನ್ಡ್ π/2. ಸೊ ಇದು ರೆಸಿಪ್ರೋಕಲ್ ನೋಡಿ. ಕೊಸೆಕೆಂಡ್ ಯಾವುದು? ಕೊಸೆಕೆಂಡ್ ರೆಸಿಪ್ರೋಕಲ್ ಬಂದು ಸೈನ್ ಇರುತ್ತೆ. ಸೊ ಸೇಮ್ ರಿಯಲ್ ನಂಬರ್ ಮೈನಸ್ ಎಕ್ಸೆಪ್ಟ್ ದಿಸ್ ವ್ಯಾಲ್ಯೂಸ್, ಬಿಕಾಸ್ ಇಟ್ಸ್ ಡಿಫೈನ್ ಅಟ್ ದಿಸ್ ಲೊಕೇಶನ್, ಇಟ್ಸ್ ನಾಟ್ ಡಿಫೈನ್ ಅಟ್ ಇನ್ ದಿಸ್ ಪಾಯಿಂಟ್. ಅಂದರೆ ಇಲ್ಲೇನಿದೆಯೋ ಅದನ್ನು ಎಕ್ಸ್ಕ್ಲೂಡ್ ಮಾಡ್ತಾರೆ ಅಷ್ಟೇ ಇದರಲ್ಲಿ. ಓಕೆನಾ? ಸೊ ಆರ್ ಬಂದು -1 to 1 ಇರುತ್ತೆ. ಸೇಮ್ ಥಿಂಗ್ ನೋಡಿ, ಇದು -π/2 π/2 -π/2 π/2. ಬಟ್ ಸಿನ್ಸ್ ಇಸ್ ಎ ರೆಸಿಪ್ರೋಕಲ್, ರಿಮೂವ್ ದಟ್ 0, ಬಿಕಾಸ್ ಇಟ್ಸ್ ಡಿಫೈನ್ ಅಟ್ 0, ಬಟ್ ಇಸ್ ನಾಟ್ ಡಿಫೈನ್ ಅಟ್ 0. ಸೊ ಪ್ರತಿಯೊಂದು ನಾನು ಏನು ಹೇಳ್ತಾ ಇದ್ದೀನಿ ಸ್ವಲ್ಪ ಟೈಮ್ ತೊಗೊಂಡು ಪ್ರೊಸೆಸ್ ಮಾಡಿ. ಸೊ ಐ ನೋ ದಟ್ ಸಡನ್ಲಿ ನೀವು ಹೇಳ್ತಾ ಇದ್ದರೆ ಯು ಮೇ ನಾಟ್ ಅಂಡರ್ಸ್ಟ್ಯಾಂಡ್. ಥಿಂಕ್, ಯೋಚನೆ ಮಾಡಿ, ಗ್ರಾಫ್ನ ಯೋಚನೆ ಮಾಡಿ, ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಯು ಲವ್ ದಿಸ್. ಓಕೆ, ಕಾಟ್ ಬಂದು ಜಸ್ಟ್ ಸ್ವಲ್ಪ ಶಿಫ್ಟ್ ಆಗಿರುತ್ತೆ. ಸೊ ಇಲ್ ಜಸ್ಟ್ ಗೆಟ್ ಶಿಫ್ಟೆಡ್ ಲೈಕ್ ಹೌ ಕಾಸ್ ಶಿಫ್ಟೆಡ್ ಫ್ರಮ್ ಸೈನ್, ಕಾಟ್ ಆಲ್ಸೋ ಗೆಟ್ ಲಿಟಲ್ ಶಿಫ್ಟೆಡ್ ಬೈ π/2. ಅದರಿಂದ 0 to π ಬರುತ್ತೆ. ಅರ್ಥ ಆಯ್ತಲ್ವಾ? ಐ ಟೆಲ್ ಒನ್ ಮೋರ್ ಥಿಂಗ್ ಹಿಯರ್ ಇಟ್ ಸೆಲ್ಫ್. ಯೂಶಲಿ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಸೊ ಇದರಿಂದ ನಿಮಗೆ ಯೂಶಲಿ 1 ಮಾರ್ಕು 2 ಮಾರ್ಕ್ಸ್ 1 ಮಾರ್ಕಲ್ಲಿ ಬರುತ್ತೆ. ಯು ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ಸೇಮ್ ಕ್ವಶನ್ ಇವನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ. KCETಯಲ್ಲಿ ಸೊ ರೇಂಜ್ ಏನು, ಡೊಮೈನ್ ಏನು, ಅದರಲ್ಲಿ ತುಂಬ ಇಂಪಾರ್ಟೆಂಟು ಫ್ಲವರ್ ಬ್ರಾಕೆಟ್ಸು. ಸಾರಿ, ಎಲ್ಲಿ ಕ್ಲೋಸ್ ಬ್ರಾಕೆಟು, ಎಲ್ಲಿ ಓಪನ್ ಬ್ರಾಕೆಟ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಐ ಆಲ್ಸೋ ಟೆಲ್ ಯು ಒನ್ ಮೋರ್ ಥಿಂಗ್. ಇದು PUC ಬೋರ್ಡ್ ತುಂಬ ಸಲ ಕೇಳ್ತಾರೆ ಕ್ವಶನ್ನ. ಸೊ ದೇ ಲಾಸ್ಟ್ ಲೈಕ್ ಫೈಂಡ್ ಸೈನ್ ಇನ್ವರ್ಸ್ ಆಫ್ -1/2. ವಿಲ್ ಡೂ ಆಲ್ ದಿಸ್ ಕ್ವಶನ್, ಡೋಂಟ್ ಫೈಂಡ್. ನೆಕ್ಸ್ಟ್ ಸೆಷನ್ ವಿಲ್ ಡೂ ಇಟ್. ಓಕೆ, ಸೈನ್ಸ್ ಆಫ್ -1/2, ಕಾಸ್ ಇನ್ವರ್ಸ್ ಆಫ್ -1/2 ಕೊಟ್ಟಾಗ ಮೈನಸ್ ಕೊಟ್ಟಾಗ ಏನು ಮಾಡಬೇಕು ಅಂತ ಅಂಡರ್ಸ್ಟ್ಯಾಂಡ್ ಮಾಡಿ. ಇಟ್ಸ್ ವೆರಿ ಸಿಂಪಲ್. ನೋಡಿ, ಸೈನಲ್ಲಿ ನೆಗೆಟಿವ್ ಇದೆಯಲ್ವಾ. ಸೊ ನಾನು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ತೊಗೊಂಡ್ರೆ, ಸೊ ಸಿನ್ಸ್ -x ತೊಗೊಂಡ್ರೆ ಐ ಕ್ಯಾನ್ ಡೈರೆಕ್ಟ್ಲಿ ರೈಟ್ -sin ಇನ್ವರ್ಸ್ ಆಫ್ ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಮೈನಸ್ ಇದೆ ಅಲ್ಲಿ, -π/2 π/2 ಡಿಫೈನ್ ಆಗಿದೆ ನೆಗೆಟಿವ್ ವ್ಯಾಲ್ಯೂಸ್. ಅದಕ್ಕೆ ನಾವು ಮೈನಸ್ ಡೈರೆಕ್ಟ್ ಆಚೆ ತೊಗೊಂಡು ಬರೀಬೋದು ಈ ರೀತಿ. ಅದೇ ರೀತಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಟ್ಯಾನ್ ತೊಗೊಂಡ್ರೆ ನಾವು, ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ತೊಗೊಂಡ್ರೆ -x ಇದೆ. ಸೊ ಅದರಿಂದ ನನಗೆ ಏನಾಗುತ್ತೆ, ಸೊ ಮೈನಸ್ ಐ ಕ್ಯಾನ್ ಡೈರೆಕ್ಟ್ಲಿ ರೈಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ. ಅದೇ ರೀತಿ ನೀವು ಇನ್ನೊಂದು ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ಕೊಸಿಕೆಂಟ್ ತೊಗೊಂಡಾಗ, ಕೊಸಿಕೆಂಟ್ ಇನ್ವರ್ಸ್ ತೊಗೊಂಡಾಗ ಮೈನಸ್ ತೊಗೊಂಡ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ -cosecant ಇನ್ವರ್ಸ್ ಎಕ್ಸ್. ಬಟ್ ಇಫ್ ಯು ಟೇಕ್ ಫಾರ್ ಎಕ್ಸಾಂಪಲ್ ಕಾಸ್,
ನೀವು ಕಾಸ್ ಇನ್ವರ್ಸ್ ಎಕ್ಸ್ ತೊಗೊಂಡ್ರೆ ಇಲ್ಲಿ ನೋಡಿ ಮೈನಸ್ ವ್ಯಾಲ್ಯೂ ಇಲ್ಲ ಇಲ್ಲಿ. ಸೊ ಶುಡ್ ರೈಟ್ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂತ. ಬೇಸಿಕಲಿ ಏನಾಗುತ್ತೆ, ದಿಸ್ ಕಮ್ಸ್ ಅಂಡರ್ ಪ್ರಾಪರ್ಟೀಸ್ ವಿಚ್ ಐ ಟೆಲ್, ನಾನು ಹೇಳ್ತೀನಿ ಇನ್ನೊಂದು 5 minutesಲ್ಲಿ. ಸೊ ಬಿಫೋರ್ ದಟ್ ಐ ಆಮ್ ಟೆಲಿಂಗ್ ಹಿಯರ್ ಇಟ್ಸ್ ಈಸಿ ಟು ರಿಮೆಂಬರ್. ಅಂದರೆ ಇಲ್ಲಿಂದ ಇದು ಬರ್ತಾ ಇರೋದು ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಅದೇ ರೀತಿ ಫಾರ್ ಎಕ್ಸಾಂಪಲ್ ವಾಟ್ ಇಸ್ ಯು ವಾಂಟ್ ನೆಕ್ಸ್ಟ್ ಇಸ್ ಸೆಕೆಂಡ್. ಸೊ ಸೆಕೆಂಡ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ತೊಗೊಂಡ್ರೆ ನಿಮಗೆ ಪೈ ಮೈನಸ್, ಅಂದರೆ ಸೆಕೆಂಡ್ ಬಂದು 0 to π ಇದೆ, ನೆಗೆಟಿವ್ ವ್ಯಾಲ್ಯೂ ಅದರಲ್ಲಿ ಇಲ್ಲ, ಅದಕ್ಕೆ ಪೈ ಮೈನಸ್ ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಅಂತ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಕಾಟ್, ಕಾಟ್ ಡಿಫೈನ್ ಆಗಿದೆ ಅಲ್ವಾ, ಓಕೆ ಕಾಟ್ ಮೈನಸ್ ಎಕ್ಸ್ ತೊಗೊಂಡ್ರೆ ಯು ಕ್ಯಾನ್ ರೈಟ್ ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಐ ರಿಟರ್ನ್ ಹಿಯರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ತುಂಬ ಸತಿ ನಿಮಗೆ 1 mark 2 marks ಕೇಳ್ತಾ ಇರ್ತಾರೆ ಬೋರ್ಡ್ ಎಕ್ಸಾಮಲ್ಲೆಲ್ಲ. ಸೊ ಏನಕ್ಕೆ ನಾವು ಈ ರೀತಿ ಮಾಡಬೇಕು, ಏನಕ್ಕೆ ಪೈ ಮೈನಸ್, ಇನ್ಫ್ಯಾಕ್ಟ್ ಇದಕ್ಕೆ ಪ್ರೂಫ್ ಕೂಡ ಇದೆ ಪ್ರಾಪರ್ಟೀಸಲ್ಲಿ. ಸೊ ದೇ ಕ್ಯಾನ್ ಆಸ್ಕ್ ಪ್ರೂಫ್ ಆಲ್ಸೋ, ಜಸ್ಟ್ ಟೇಕ್ಸ್ ಅಗೈನ್ ಸೇಮ್ ಲಾಜಿಕ್, ವಾಟ್ ಐಮ್ ಎಕ್ಸ್ಪ್ಲೇನಿಂಗ್ ಸೇಮ್ ಲಾಜಿಕ್ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಸಿ ಕ್ಲಿಯರ್ಲಿ ವೈ ಇಟ್ ಈಸ್, ಯಾಕೆ ಸೈನ್ ಮತ್ತು ಟ್ಯಾನ್ ಮತ್ತು ಕೊಸಿಗೆ ನೆಗೆಟಿವ್ ಇದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ನೆಗೆಟಿವ್. ಬಟ್ ವೇರಸ್ ಕಾಸ್ ಟು ಸೆಕೆಂಡ್ ಟು ಕಾಟ್ ತೊಗೊಂಡು ನೆಗೆಟಿವ್ ಇದೆ, ಯು ಕಾಂಟ್ ರೈಟ್ ನೆಗೆಟಿವ್, ಯು ರೈಟ್ ಪೈ ಮೈನಸ್ ಅಂತ. ಸೊ ದಟ್ ಬಿಕಾಸ್ ದೇರ್ ಇಸ್ ನೋ ವ್ಯಾಲ್ಯೂ ಎಕ್ಸಿಸ್ಟ್. ಲುಕ್ ಎಟ್ ಕಾಸ್ಗೆ, ಸೆಕೆಂಡ್ಗೆ, ಕಾಟ್ಗೆ ಇದು ನೆಗೆಟಿವ್ ವ್ಯಾಲ್ಯೂ ಸೇಮ್ ಇದೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಬಟ್ ಇಸ್ ನೋ, ದಟ್ಸ್ ವೈ ಶುಡ್ ಡು ಪೈ ಮೈನಸ್ ದೇರ್. ಅರ್ಥ ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಅಷ್ಟೇ ನಿಮಗೆ, ಸೊ ದಟ್ ಯು ಕ್ಯಾನ್ ರಿಮೆಂಬರ್. ಸೊ ಯಾವ ರೀತಿ ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಆಲ್ಮೋಸ್ಟ್ ಮುಗೀತು. ಇಟ್ಸ್ ಕಾಲ್ಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬಿಕಾಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಫಂಕ್ಷನ್ಸ್, ದಟ್ಸ್ ವೈ ಇಸ್ ಕಾಲ್ಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಅರ್ಥ ಆಯ್ತಾ ಈಗ? ನಂತರ ಒನ್ಸ್ ಯು ಅಂಡರ್ಸ್ಟುಡ್, ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ಪ್ರಾಪರ್ಟೀಸ್ ನೌ. ಸೊ ಐ ಟುಕ್ ಮೋರ್ ಟೈಮ್ ಟು ಎಕ್ಸ್ಪ್ಲೇನ್ ಯು ದ ಕಾನ್ಸೆಪ್ಟ್, ಬಟ್ ಲೆಟ್ಸ್ ಗೋ ಟು ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸಲ್ಲಿ ಐ ಟ್ರೈ ಟು ರೈಟ್ ಓನ್ಲಿ ದ ಪ್ರಾಪರ್ಟೀಸ್ ನಾವು ಈಗ. ಸೊ ಕಮಿಂಗ್ ಟು ದ ಪ್ರಾಪರ್ಟೀಸ್, ಓಕೆ. ಆ್ಯಂಡ್ ಆಲ್ಸೋ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಮೈಸೆಲ್ಫ್ ಹ್ಯಾವ್ ಡೆವಲಪ್ ಎ ಮ್ಯಾಥಮೆಟಿಕ್ಸ್ ಕೋರ್ಸ್. ಸೊ 2nd PUC ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಕೋರ್ಸ್ ಕೂಡ ಡೆವಲಪ್ ಮಾಡಿದ್ದೀನಿ. ಸೊ ಇಫ್ ಯು ಹ್ಯಾವ್ ಟೈಮ್ ಆ್ಯಂಡ್ ಇಫ್ ಯು ವಾಂಟ್ ಟು ಗೋ ಫರ್ದರ್ ಇನ್ ಡೆಪ್ತ್ ಆ್ಯಂಡ್ ಇಫ್ ಯು ಪ್ರಿಪೇರಿಂಗ್ ಫಾರ್ KCET JEE ಆ್ಯಂಡ್ ಆಲ್, ಕ್ಯಾನ್ ಆಲ್ಸೋ ಲುಕ್ ಇನ್ ಟು ದ ಕೋರ್ಸ್. ಓಕೆ, ತುಂಬ ಡೀಟೇಲ್ ಆಗಿ ಇಫ್ ಯು ಅಂಡರ್ಸ್ಟ್ಯಾಂಡಿಂಗ್ ಹಿಯರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್ ದರ್. ಇನ್ಫ್ಯಾಕ್ಟ್ ಐ ಟುಕ್ ಲಾಟ್ ಆಫ್ ಟೈಮ್ ಟು ಮೇಕ್ ನೋಟ್ಸ್ ಇಟ್ ಸೆಲ್ಫ್. So I am not able to make colorful notes here. So hopefully someday I'll get a digital board, okay? But in the app and all, I have made very colorful notes and very good understanding. So mainly I focus on understanding. ಅರ್ಥ ಮಾಡ್ಕೊಬೇಕು ನೀವು ಯಾವತ್ತೇ ಆಗಲಿ. ನಂತರ ಲೆಟ್ಸ್ ಡೈರೆಕ್ಟ್ಲಿ ಕಮ್ ಟು ಪ್ರಾಪರ್ಟೀಸ್ ನಾವು. ಸೊ ಪ್ರಾಪರ್ಟೀಸ್ ತುಂಬ ಈಸಿ ಇರುತ್ತೆ, ಸೊ ತಲೆ ಕೆಡ್ಸ್ಕೊಬೇಡಿ. ಸೊ ಇಟ್ಸ್ ವೆರಿ ಈಸಿ ಟು ರಿಮೆಂಬರ್. ಫಸ್ಟ್ ಬಂದು ಐತೆ ರೆಸಿಪ್ರೋಕಲ್ ಪ್ರಾಪರ್ಟೀಸ್ ಅಂತ. ಇದೆಲ್ಲ ಗೊತ್ತಿರೋದು ಆ್ಯಕ್ಚುಲಿ. ಸೊ ರೆಸಿಪ್ರೋಕಲ್ ಅಂದರೆ the meaning is sin inverse of 1 by x ಬಂದು cosecant inverse x ಇರುತ್ತೆ. ಅದೇ ರೀತಿ ನೀವು sin and cosecant reciprocal. ಅದೇ ರೀತಿ ನೀವು cos inverse of minus 1 by x ಅಂತ ತೊಗೊಂಡ್ರೆ ಸೊ ನಿಮಗೆ secant inverse of x ಅಂತ ಇರುತ್ತೆ. ಅದೇ ರೀತಿ ನೀವು tan inverse of 1 by x ಅಂತ ತೊಗೊಂಡ್ರೆ ನಿಮಗೆ ಕಾಟ್ ಇನ್ವರ್ಸ್ ಆಫ್ ಎಕ್ಸ್. ಇದು ನಮ್ಗೆ ಗೊತ್ತಿರೋದು ನಿಮಗೆಲ್ಲ, ಸೈನ್ ಮತ್ತು ಕಾಸ್ ರೆಸಿಪ್ರೋಕಲ್ ಇರುತ್ತೆ. ಸೊ ರೆಸಿಪ್ರೋಕಲ್ ಪ್ರಾಪರ್ಟೀಸ್ ಅಂತ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಬಂದು ವಿ ಹ್ಯಾವ್ ದ ಕಾಂಪ್ಲಿಮೆಂಟರಿ ಪ್ರಾಪರ್ಟೀಸ್. ಸೊ ಫಾರ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್, ರೈಟ್? ಸೊ ಸೈನ್ ಮತ್ತು ಕಾಸ್ ಬಂದು ಕಾಂಪ್ಲಿಮೆಂಟರಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ತುಂಬ ಸತಿ ಕ್ವಶನ್ ಮೇಲೆ ಇದ್ರ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬಂದು π/2 ಇರುತ್ತೆ. ಆ್ಯಂಡ್ ಅದೇ ರೀತಿ ನಂತರ ನಿಮಗೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಬಂದು ಅಗೇನ್ π/2 ಇರುತ್ತೆ. ನಂತರ ಅಗೇನ್ so sin, cos, tan, cot, secant, cosecant and π/2. This proofs also NCERT ಇದೆ ಒಂದು ಪ್ರೂಫ್, ಸಣ್ಣ ಪ್ರೂಫ್ಸ್, ತುಂಬ ಸಣ್ಣ ಪ್ರೂಫ್ಸು. ಸಿನ್ಸ್ ಯು ಆಲ್ರೆಡಿ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ಸ್ ಯು ಕ್ಯಾನ್ ರಿಯಲಿ ಡೂ ಇಟ್. ನನ್ನ ಪ್ರಕಾರ ಎಕ್ಸಾಮಲ್ಲಿ ಸಮಥಿಂಗ್ ಕೇಳ್ಬೋದು, 1 mark ಇಲ್ಲ 2 mark. ಜಸ್ಟ್ ಅಂಡರ್ಸ್ಟ್ಯಾಂಡ್. NCERT ನೀವು ಎಲ್ಲದನ್ನು ಪ್ರೂಫ್ ಮಾಡಿಸ್ಬೇಕಾಗಿಲ್ಲ, ಯಾವ್ದು NCERT ಕೊಟ್ಟಿದ್ರು ಅದನ್ನು ಮಾತ್ರ ರೆಫರ್ ಮಾಡಿ, ದ್ಯಾಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಓಕೆ. ಆ್ಯಂಡ್ ನಂತರ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಇಸ್ ನಾವು ಆಯಿತಾ. ನಂತರ ಸೊ ರೆಸಿಪ್ರೋಕಲ್ ಆಯಿತು, ಕಾಂಪ್ಲಿಮೆಂಟ್ರಿ ಆಯಿತು. ಆ್ಯಕ್ಚುಲಿ ನೆಗೆಟಿವ್ ನಂಬರ್ ಇದೆ, ಸೊ ಐ ಆಲ್ರೆಡಿ ಎಕ್ಸ್ಪ್ಲೇನ್ ದಟ್. ಸೊ ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಬಂದರೆ ಮೈನಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರೀಬೇಕು ನೀವು. ಐ ಆಲ್ರೆಡಿ ಎಕ್ಸ್ಪ್ಲೇನ್ ದಿಸ್ ಫಾರ್ ಯು ಇನ್ ದ ಪ್ರೀವಿಯಸ್ ವಿಡಿಯೋಸ್. ಐ ನಾಟ್ ರೈಟ್ ನೆಗೆಟಿವ್ ಥಿಂಗ್ಸ್ ಆ್ಯಂಡ್ ನೆಗೆಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ನಂತರ ಬಂದು ಮೋಸ್ಟ್ ಇಂಪಾರ್ಟೆಂಟ್ ಬಂದು ನಿಮಗೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಅಂತ. ಸೊ ಈ ರೀತಿ ಬಂದು ನಿಮಗೆ ಟ್ಯಾನ್ ಇನ್ವರ್ಸ್ ಆಫ್, ಇದು ತುಂಬ ಇಂಪಾರ್ಟೆಂಟ್ ಕ್ವಶನು. ಸೊ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ. xy tan of x plus y divided by 1 minus xy. ಅಗೇನ್ ಇದು ಪ್ರೂಫ್ ತುಂಬ ಸಿಂಪಲ್ ಮಕ್ಕಳೇ. ಸೊ ಯು ಹ್ಯಾವ್ ಎ ಫಾರ್ಮುಲಾ, tan a plus b ಒಂದು ಫಾರ್ಮುಲಾ ಇದೆಯಲ್ವಾ, tan a plus tan b by 1 minus tan a tan b. It's just based on only that. So you just have to take tan of x is equal to a, tan of y is equal to b ಅಂತ ತಗೊಂಡ್ರು, or phi and theta ಅಂತ ತಗೊಂಡು ಅದನ್ನು just convert it and just put the formula. So just see that. So NCERT ಕೊಟ್ಟಿದ್ದಾರೆ ಆ್ಯಕ್ಚುಲಿ ಆಲ್ರೆಡಿ.
The derivation already given, and it's also very understandable. It's very, very simple, one more line derivation. Please go through that. So the next nano, I'll just focus more on problems. So next chapter next video problems ಮಾಡ್ತೀನಿ, and please remember this, okay. ನಂತರ ಇನ್ನೊಂದು ಬಂದು ಇಲ್ಲಿ tan inverse of x minus tan inverse of y ಅಂತ ತಗೊಂಡ್ರೆ so tan inverse of x minus by y 1 plus xy ಅಂತ ಬರುತ್ತೆ. So again, there's a condition is that xy is more than 1, xy is less than 1 anta. But don't worry, in your board exam it will be like this only. And also there's one more question, sin inverse of x plus sin inverse of y anta. X into root of 1 minus x square plus y into root of 1 minus y square, one formula ಇದೆ. Similarly for sin and cos ಇದೆ ಇರುತ್ತೆ. But it's not given in NCERT, so don't worry. But if you're preparing for competitive exams, please know even those formulas. Sin cos and the formulas irutte actually, okay. And similar to this, like sin inverse of x plus sin inverse of y, sin inverse of x plus cos inverse of x and ರೀತಿ. So you can remember that, okay. But board exam ಪ್ರಕಾರ you will get ನಿಮ್ಮ ಸೆಕೆಂಡ್ PUC ಬೋರ್ಡ್ ಎಲ್ಲ ಕ್ವಶನ್ಸ್ ಇದ್ರ ಮೇಲೆ ಬರುತ್ತೆ. 2 markers 3 markers ಎಲ್ಲ ಈ ಟಾಪಿಕ್ ಮೇಲೆ ಬರುತ್ತೆ, ಓಕೆನಾ. ನಂತರ and also one more important formula, my dear students. So a formula, for example, there's one more formula like we have 2 tan inverse of x. So you can write a tan inverse of x whatever you want in terms of sin, in terms of cos, in terms of you can write tan also. For this two important formula ತುಂಬಾ ಸತಿ ಹೇಳ್ತಾ ಇರ್ತೀನಿ. ಸೊ ಈ ಫಾರ್ಮ್ ನೆನಪಿಟ್ಕೋಬೇಕು ನೀವು. sin 2 theta ಅಂದರೆ 2 tan theta divided by 1 plus tan square theta. ಅದೇ ರೀತಿ ನೀವು sin cos 2 theta ತಗೊಂಡ್ರೆ 1 minus tan square theta divided by 1 plus tan square theta. ಆ್ಯಂಡ್ ಇದನ್ನು ಡಿವೈಡ್ ಮಾಡಿದಾಗ ನಿಮಗೆ tan 2 theta ಮಾಡಿದಾಗ ಇದನ್ನು ಡಿವೈಡ್ ಮಾಡಿ, sin by cos ಡಿವೈಡ್ ಅಲ್ವಾ, ಇದನ್ನು ಡಿವೈಡ್ ಮಾಡಿದಾಗ ಇದು ಕ್ಯಾನ್ಸಲ್ ಆಗುತ್ತೆ. ಯು ಗೆಟ್ 2 tan theta divided by 1 minus tan square theta. ಅಂದರೆ ಏನು? ಸೊ look at here. So sin cos tan everything is written in the form of tan, in the form of tan ಅಂತ. ಅಂದರೆ ಏನು? ನೀವು tan inverse ತಗೊಂಡ್ರೆ you can write in terms of sin. So sin ಬರಿಬೇಕಂತ ಹೇಳಿದ್ರೆ so you can write this sin. So 2x divided by 1 plus x square ಅಂತ. ಅದೇ ರೀತಿ 2 tan inverse of x can also be written as you can write this as in terms of cos, that is cos inverse of 1 minus x square by 1 plus x square, and afterwards 2 tan inverse of x, and then you can write in terms of tan also, tan inverse of 2x divided by 1 minus x square. ಅರ್ಥ ಆಯ್ತಲ್ಲ? This is very important. These are the formulas. So ಈ formulas always I say, even ನಾನು ತುಂಬ ಸತಿ ನಿಮಗೆ ಕ್ಯಾಲ್ಕುಲಸಲ್ಲಿ ಹೇಳಿದ್ದೀನಿ, ಈ ಹಾಫ್ ಆ್ಯಂಗಲ್ ಫಾರ್ಮುಲಾಸ್ ಇದೆಯಲ್ವಾ, ತುಂಬ ಇಂಪಾರ್ಟೆಂಟ್. ಹಾಫ್ ಆ್ಯಂಗಲ್ ಫಾರ್ಮುಲಾಸ್ sin 2 theta 2 sin theta cos theta, so 2 sin square theta 2 cos square theta minus 1 minus 2 sin square theta, or this one. So this is all very important. ಇಂಟಿಗ್ರೇಷನ್ ಆಗಲಿ ಎಲ್ಲ ಕಡೆ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ ಇದನ್ನು. ಸೊ ಪ್ಲೀಸ್ ಮೇಕ್ ಶೂರ್ ದಟ್ ಸೊ ಯು ನೋ ದಿಸ್ ಫಾರ್ಮುಲಾ. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ coming to this one, so coming to the inverse trigonometry. ಸೊ ಫಸ್ಟ್ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಆರ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಫಸ್ಟು ಎಂತಕ್ಕೆ ರೇಂಜು ಎಂತಕ್ಕೆ ಡೊಮೈನ್ ಅಂತ. ತುಂಬ ಕ್ವಶನ್ಸು ರೇಂಜ್ ಡೊಮೈನ್ ಮೇಲೆ ಸುತ್ತಿ ಬಳಸಿ ಕ್ವಶನ್ಸ್ ಕೇಳ್ತಾರೆ, ಓಕೆನಾ. ಅದು ಅರ್ಥ ಆದಮೇಲೆ ನಿಮಗೆ ನಂತರ ಸೊ ಯು ಹ್ಯಾವ್ ಟು ನೋ ಆಲ್ ದೀಸ್ ಫಾರ್ಮುಲಾಸ್ ಬಿಫೋರ್ ಸಾಲ್ವಿಂಗ್ ದ ಕ್ವಶನ್ ಆನ್ಸರ್ಸ್. ಸೊ ನಾನು ನೆಕ್ಸ್ಟ್ ವೀಡಿಯೋಲಿ ಅಲ್ಲಿ ಸಾಲ್ವ್ ದ ಕ್ವಶನ್ ಆನ್ಸರ್ಸ್ ಆಲ್ಸೋ, ಡು ನಾಟ್ ವರಿ. ಸೊ 1 markers 2 markers 3 markers ಸಪ್ರೇಟಾಗಿ ಸಾಲ್ವ್ ಮಾಡ್ತೀನಿ. ಬಟ್ ಇದನ್ನ ಎಲ್ಲ ಬಿಫೋರ್ ಯು ವಾಚ್ ದ ನೆಕ್ಸ್ಟ್ ವೀಡಿಯೋಸ್ ಏನೇನಿದೆ ಈ ಟಾಪಿಕ್ ಎಲ್ಲ ನಿಮ್ಮ ತಲೆಯಲ್ಲಿ ಇರಲೇಬೇಕು. Every formula you should know, that table, whatever table I give, that table you should know. And also please ಆ ಟೇಬಲ್ ಅರ್ಥ ಬರಿಬೇಕಂದ್ರೆ ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಆ ಟೇಬಲ್, ಏನಕ್ಕೆ -5/2 ಇರುತ್ತೆ, ಏನಕ್ಕೆ ಕ್ಲೋಸ್ ಬ್ರಾಕೆಟ್ ಇರುತ್ತೆ, ಏನಕ್ಕೆ ಓಪನ್ ಬ್ರಾಕೆಟ್ ಇರುತ್ತೆ. ಸೊ ಅಂತ ಅರ್ಥ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ಐ ಟೋಲ್ಡ್ ಯು ರೈಟ್. ಸೊ ನೀವು ಅರ್ಥ ಮಾಡಿಕೊಂಡ್ರೆ ಮ್ಯಾಥಮೆಟಿಕ್ಸ್ ಇಸ್ ವೆರಿ 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 ಅ ಬ್ಯೂಟಿಫುಲ್ ಸಬ್ಜೆಕ್ಟ್, ಓಕೆ. ಆ್ಯಂಡ್ ಲಾಟ್ ಆಫ್ ಅಪ್ಲಿಕೇಶನ್ಸ್ are there. And that's all, my student. Thank you so much for watching, guys. Have a nice day. See you in the next video. Bye bye. Take care.